ನಮಸ್ಕಾರಗಳು. ಕಥೆಗಾರ್ತಿ ಸರೋಜಾ ಕುಲಕರ್ಣಿ ಕಥೆಗೆ ಸ್ವಾಗತ. ಸೋಮವತಿ ಅಮಾವಾಸ್ಯೆ ಅಂದ್ರೆ ಸೋಮವಾರ ದಿನ ಅಮಾವಾಸ್ಯೆ ಬಂದ್ರೆ ಅದಕ್ಕೆ ಸೋಮವತಿ ಅಮಾವಾಸ್ಯೆ ಅಂತ ಕರೀತಾರೆ. ಅಂದ್ರೆ ಸೋಮವಾರದಾಗ ಅಮಾವಾಸ್ಯೆ ಅಂದ್ರೆ ಸೋಮವಾರ ದಿವಸ, ನಮ್ಮ ವಾರದವಲ್ಲ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ರವಿವಾರ, ಅದರೊಳಗೆ ಸೋಮವಾರ ದಿವಸ ಅಮಾವಾಸ್ಯೆ ಬಂದ್ರೆ ಅದನ್ನು ಸೋಮವತಿ ಅಮಾವಾಸ್ಯೆ ಅಂತ ಕರೀತಾರೆ. ಇದು ಇಡೀ ವರ್ಷದಾಗ ಸೋಮವತಿ ಅಮಾವಾಸ್ಯೆ ಒಂದು ಸಲ ತಪ್ಪರೆ 2 ಸಲ ಬರ್ತದೆ. ಹಂಗೆ ನಾಳೆ ಈಗ 25 ಜೂನ್ 2026 ಸೋಮವಾರ ದಿವಸ ಅಮಾವಾಸ್ಯೆ ಬಂದದ. ಅದಕ್ಕೆ ಅದನ್ನು ಸೋಮವತಿ ಅಮಾವಾಸ್ಯೆ ಅಂತ ಕರೀತಾರೆ. ಈಗ ನಾಳೆ ಬರೋ ಸೋಮವತಿ ಅಮಾವಾಸ್ಯೆ ವಿಶೇಷ ಯಾಕಾಗಿದೆ ಅಂದ್ರೆ ಅವತ್ತಿನ ದಿವಸನ ಈ ಅಧಿಕ ಮಾಸ ಏನದ ಅವತ್ತಿನ ದಿನಾನ ಕೊನೆಗೊಳ್ತದೆ. ಅದಕ್ಕೆ ಅವತ್ತಿನ ದಿವಸ ಇನ್ನೂ ವಿಶೇಷವಾದಂಥ ಸೋಮವತಿ ಅಮಾವಾಸ್ಯೆಯನ್ನು ಮಹತ್ವವನ್ನು ಸೋಮವತಿ ಅಮಾವಾಸ್ಯೆ ಹೊಂದಿದೆ. ಆಮೇಲೆ ಈ ಸೋಮವತಿ ಅಮಾವಾಸ್ಯೆ ಆಚರಣೆ ಜೊತೆಗೆ ಇದ್ರ ಮಹತ್ವ ದಾನದ್ದು ಹೊಂದಿದ್ದಾರೆ. ಅವತ್ತಿನ ದಿವಸ ದಾನ ಮಾಡಿದರೆ ಬಹಳ ಮಹತ್ವದ ಅಂತ ಹೇಳ್ತಾರೆ. ಈ ದಿವಸ, ಈ ಸೋಮವತಿ ಅಮಾವಾಸ್ಯೆ ದಿವಸ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡೋದು ಮತ್ತು ವಿಶೇಷವಾಗಿ ಅವತ್ತಿನ ದಿವಸ ಅರಳಿ ಮರ ಅಂದ್ರೆ ಅಶ್ವತ್ಥ ವೃಕ್ಷದ ಪ್ರದಕ್ಷಿಣೆ ಮಾಡೋದು ಮತ್ತು ಪೂಜೆ ಪುನಸ್ಕಾರ ಮಾಡೋದು ಜೊತೆಗೆ ದಾನ ಧರ್ಮಗಳನ್ನು ಮಾಡೋದು ಇವತ್ತಿನ ದಿವಸ ಬಹಳ ವಿಶೇಷ. ಈ ವಿಶೇಷತೆಯನ್ನು ಪಾಲಿಸಿದ್ರೆ ಮತ್ತು ಅದರ ಫಲ ಕೂಡ ಅಷ್ಟ ವಿಶೇಷ ಅನ್ನುವಂಥದ್ದು ನಮ್ಮ ನಂಬಿಕೆ ಅದ, ಪುರಾಣಗಳಲ್ಲಿ ಬಂದದ. ಈ ಸೋಮವತಿ ಅಮಾವಾಸ್ಯೆಯ ಮಹತ್ವ, ಅದರ ಪೌರಾಣಿಕ ಹಿನ್ನೆಲೆ, ಕಥೆ ಮತ್ತು ಅದರ ಜೊತೆಗೆ ಇದರ ಮಹತ್ವವನ್ನು, ಈ ಕಥೆಯನ್ನು ಮಹಾಭಾರತದಾಗ ಭೀಷ್ಮ ಪಿತಾಮಹರು ಏನಿದ್ದಾರಲ್ಲ ಅವರು ಯುಧಿಷ್ಠರಿಗೆ, ಮೊದಲ ಪಾಂಡವ ಏನಿದ್ದಾನೆ ಅವ್ನು ಹೇಳಿದರು. ಏನಂದ್ರೆ ಪುರಾಣ ಕಾಲದಾಗ ಒಬ್ಬ ಬಡ ಬ್ರಾಹ್ಮಣನಿದ್ದ. ಆ ಬ್ರಾಹ್ಮಣನಿಗೆ ಒಬ್ಬಕ್ಕೆ ಮಗಳಿದ್ಲು, ಇನ್ನೂ ಮದುವೆ ಆಗಿರಲಿಲ್ಲ. ಆದ್ರೆ ಆ ಬ್ರಾಹ್ಮಣ ಆಕಿದೆಲ್ಲ ಕುಂಡ್ಲಿ ಎಲ್ಲ ನೋಡ್ತಾರಲ್ರಿ, ಅಂಥದ್ದೆಲ್ಲದ್ರಾಗ ಆಕಿಗೆ ವಿಧವೆ ಆಗುವಂಥ ಒಂದು ಯೋಗ ಇತ್ತು. ಹೀಗಾಗಿ ಆ ಯೋಗ ಇರೋದ್ರಿಂದ ಆಕಿನ ಮದುವೆ ಆಗಲಿಕ್ಕೆ ಯಾರೂ ಮುಂದೆ ಬರ್ತಿರ್ಲಿಲ್ಲ, ಆಕೆ ಮದುವೆ ಆಗಿರಲಿಲ್ಲ. ಅದಕ್ಕೆ ಆಕೆ ಏನು ಮಾಡಿದ್ಲಂದ್ರೆ, ಚಿಂತೆ ಆತ ಹುಡುಗಿಗೆ. ಆಕೆ ಏನು ಮಾಡಿದ್ಲಂದ್ರೆ ದೇವಿಯನ್ನು ಒಲಿಸ್ಕೊಳ್ಳಿಕ್ಕೆ, ಗೌರಿಯನ್ನು ಒಲಿಸ್ಕೊಳ್ಳಿಕ್ಕೆ ಅಂಥೇಳಿ ತಪಸ್ಸು ಮಾಡಲಿಕ್ಕೆ ಶುರು ಮಾಡಿದ್ಲು ಅವಳು. ಆ ತಪಸ್ಸನ್ನು ನೋಡಿದಂಥ ಒಬ್ಬ ಋಷಿ ಇದ್ದ. ಹೋಗಿ ಅಂದ, ಯಾಕೆ ಏನು ಮಾಡ್ಲೈತಿ, ಎದ್ರ ಸಲುವಾಗಿ ತಪಸ್ಸು ಮಾಡ್ಲೈತಿ ಅಂತ ಕೇಳ್ದ. ಅವಾಗ ಅಂದ್ಲು, ಇದೆಲ್ಲ ತನ್ನ ಕತೆ ಹೇಳಿದ್ಲು, ಹಿಂಗಾಗ್ಯದಂತ. ಅವಾಗ ಅವೇನಂದ ಅಂದ್ರೆ, ನಿನಗೆ ಅಖಂಡ ಸೌಭಾಗ್ಯ ಸಿಗಬೇಕು ಅಂದ್ರೆ ನೀ ಏನು ಮಾಡ್ದಂದ್ರೆ ಅರಳಿ ಮರ ಪ್ರದಕ್ಷಿಣೆ ಮಾಡಿ ಪೂಜೆ ಮಾಡುವಂಥದ್ದು ಒಂದು ಸೋಮವತಿ ಅಮಾವಾಸ್ಯೆ ಅಂತ ಬರ್ತದ, ಅವತ್ತಿನ ದಿವಸ ಇದನ್ನು ಮಾಡು, ನಿನಗೆ ಯೋಗ್ಯವಾದ ಫಲ ಸಿಗ್ತದ ಅಂಥೇಳಿ ಹೇಳಿದ. ಆಮೇಲೆ ಆಯ್ತಂಥೇಳಿ ಮುಂದೆ ಬರುವಂಥ ಒಂದು ಸೋಮವತಿ ಅಮಾವಾಸ್ಯೆ ದಿವಸ ಆಕೆ ಏನು, ಆ ಹುಡುಗಿದ್ಲು, ಆಕೆ ಏನು ಮಾಡಿದ್ಲಂದ್ರೆ ಒಂದು ಅರಳಿ ಮರ ಏನಿರ್ತಲ್ಲ ಅಂಥದ್ದು ಕಟ್ಟಿರುವಂಥ ಒಂದು ನದಿ ದಂಡಿತ್ತು, ಅಲ್ಲಿ ಒಂದು ಅರಳಿ ಮರ ಇತ್ತು. ಅಲ್ಲಿ ಹೋದ್ಲು, ಅದೇ ನದಿ ಒಳಗೆ ಪವಿತ್ರವಾದಂಥ ಸ್ನಾನ ಮಾಡಿದ್ಲು. ಆ ಅರಳಿ ಮರ ಪೂಜೆ ಮಾಡಿದ್ಲು ಮತ್ತು ಆ ಮರಕ್ಕೆ 108 ಪ್ರದಕ್ಷಿಣೆ ಹಾಕಿದ್ಲು. ಅಲ್ಲೇ ಮಾಡಿ ನಿಂತು ಪೂಜೆ ಮಾಡಿ ಎಲ್ಲ ಮಾಡಿ ಕೈ ಮುಗಿದು ಮಾಡಲಿಕ್ಕೆ ಆಕೇನು ಪೂಜೆ ಮಾಡ್ಲಿಕ್ಕತ್ತಿದ್ಲು. ಆವಾಗ ಅಲ್ಲೇ ಆ ನದಿ ದಂಡಿಗೆ ಅರಿವಿ ಒಯ್ಯೋವಂಥ ಧೋಬಿ ಹಾಕಿರ್ತಾಳಲ್ರಿ, ಆಕೆ ಒಬ್ಬ ಹೆಣ್ಮಗಳಿದ್ಲು. ಆಕೆ ನೋಡ್ಕೋತ ಕೂತಿದ್ಲು. ಅಕ್ಕಿಗೆ ಏನಾಗಿತ್ತಂದ್ರೆ, ಅಕ್ಕಿ ಮನೆ ಒಳಗೆ ಅಕ್ಕಿ ಗಂಡ ನೆಲ ಹಿಡ್ದಿದ್ದ, ಯಾವಾಗೋ ಈಗೋ ಇನ್ನೊಂದು ಕ್ಷಣಕ್ಕೆ ಸಾಯ್ತಾನೋ ಅನ್ನುವಂಥ ಕಂಡೀಷನ್ನಾಗಿದ್ದವ. ಆಕಿ ತನಗೆ ಹೊಟ್ಟಿಪಾಡ ನಿರ್ವಾಹ ಇಲ್ಲ, ಅರಿವು ತೊಗೊಂಡು ಅರಿಯೋಗಿಲಿಕ್ಕೆ ಬಂದಿದ್ಲು. ಈಕೆ ಪೂಜೆ ಮಾಡೋದನ್ನ ನೋಡೆಲ್ಲ ಮಾಡಿ ಆಕೆ ಹೋಗಿ ಆಕೆ ಕೇಳಿದ್ಲು, ಇದು ಎದಕ್ಕೆ ಪೂಜೆ ಮಾಡ್ಲೈತಿ ಅಂತ ಕೇಳಿದ್ಲು. ಆಕೆ ಅಂದ್ಲು, ಹಿಂಗೆಲ್ಲ ನನಗೆ ಯೋಗದ ಅಂಥೇಳಿ ನಂಗೆ ಮಾಡಿಸ್ಲಿಕ್ಕೆ ಹೇಳ್ಯಾರ, ನಾ ಮಾಡ್ಲಿಕ್ಕತ್ತೀನಿ ಅಂತ. ಹಾಗಾದ್ರೆ ಮತ್ತೆ ಒಂದು ಕೆಲಸ ಮಾಡ, ನೀ ಏನು ಪೂಜೆ ಮಾಡಿಯಲ್ಲ, ಈಗ ಈ ಪೂಜಾದ ಪುಣ್ಯ ನನಗೆ ಕೊಡು. ಯಾಕಂದ್ರೆ ನನ್ನ ಮನ್ಯಾಗ ನನ್ನ ಗಂಡ ಅಗದಿ ಈಗೋ ಆಗೋ ಸಾಯೋ ಹಂಗಿದ್ದಾನೆ, ಅವಾಗ ನಿನ್ನ ಪೂಜಾದ ಫಲ ದಕ್ತಂದ್ರೆ ಮತ್ತು ನನಗೆ ವಿಧವಾ ಆಗುವಂಥ ಯೋಗ ಬರೋಂಗಿಲ್ಲ, ಮತ್ತು ನನ್ನ ಗಂಡ ಆರಾಮ ಅದ ಅಂದ್ರೆ ನನ್ನ ಜೀವನನೂ ಆರಾಮ ಆಗ್ತದೆ, ಚಲೋ ಆಗ್ತದೆ ಅಂಥೇಳಿ ಆಕಿನ ಬೇಡ್ಕೊಂಡ್ಳು. ಅದಕ್ಕೆ ಆಕೆ ಹಿಂದೆ ಮುಂದೆ ವಿಚಾರ ಮಾಡ್ಲಾರ್ದ, ಆಯ್ತು ಹಂಗಾರ ನಾ ಪೂಜೆ ಮಾಡಿದ ಫಲ ಬಂತು ಅಂದ್ರೆ ಅದನ್ನು ನೀನೇ ತಗೋ ಅಂಥೇಳಿ ಅದೇ ರೀತಿ ಆಕೆ ಅಲ್ಲಿ ನೀರು ಬಿಟ್ಬಿಟ್ಲು.
ಆ ಫಲದ ಪ್ರಭಾವನೋ ಏನೋ ಅನ್ನೋ ಹಂಗೆ ಈಕಿ ಧೋಬಿ ಹುಡುಗಿ ಹೆಣ್ಮಗಳು ಮನೆಗೆ ಹೋಗೋ ತನಕ ಅಂದ್ರೆ ಗಂಡ ಎದ್ದು ಕೂತಿದ್ದ, ಆರಾಮಾಗಿದ್ದ, ಫಸ್ಟ್ ಕ್ಲಾಸ್ ಅಡ್ಡಾಡ್ಲಿಕತ್ತಿದ್ದ. ಅಂದ್ರೆ ಆ ಆಕಿನಲ್ಲಿರೋ ಅಂಥ ಭಕ್ತಿಯಿಂದ ಅದರ ಜೊತೆಗೆ ವಿಶೇಷವಾಗಿ ಅವಳು ಮಾಡಿದ ತನ್ನ ಪುಣ್ಯ ಏನು ಬಂದಿತ್ತು ಆ ಪುಣ್ಯದ ಫಲವನ್ನ ಆಕಿ ದಾನ ಮಾಡಿಬಿಟ್ಲು. ಅದನ್ನೂ ಸಹಿತ ಮೆಚ್ಚಿ ದೇವರು ಅವಳಿಗೆ ಆಶೀರ್ವಾದ ಮಾಡಿದ. ಮತ್ತು ಅವಳಿಗೆ ವಿಧವೆಯಾಗುವಂಥ ಯೋಗ ಹೋತು. ಅವಳು ಪೂರ್ಣ ಅಖಂಡ ಸೌಭಾಗ್ಯ ಪ್ರಾಪ್ತಿ ಆಯ್ತು ಆಕಿಗೆ ಅಂಥೇಳಿ ಮುಂದೆ ಅವಳಿಗೂ ಮದುವೆ ಆಯಿತು, ಅವಳು ಆರಾಮಿದ್ಲು ಅನ್ನೋದು ಕೂಡ ಅದ. ಅಂದ್ರೆ ಅವತ್ತಿನ ದಿವಸ ಎಂದ ಸೋಮವತಿ ಅಮಾವಾಸ್ಯೆ ದಿವಸ ಅರಳಿ ಮರಕ್ಕೆ ಪೂಜೆ ಸಲ್ಲಿಸೋದಲ್ದನ, ಪ್ರದಕ್ಷಿಣೆ ಹಾಕೋದಲ್ದ, ಪವಿತ್ರ ಸ್ನಾನ ಮಾಡೋದಲ್ದನ ದಾನ ಕೂಡ ಮಾಡಿದ್ಲು. ಅದು ತನಗೆ ಬೇಕಾದಂಥದ್ದನ್ನ ಇನ್ನೊಬ್ಬರಿಗೆ ಅವಶ್ಯ ಇರುವಂಥವ್ರಿಗೆ ದಾನ ಮಾಡಿದ್ರೆ ಅದು ಮಹತ್ವ ಅಂತದ. ಅಂದ್ರೆ ಅತಿ ಮಹತ್ವವಾದದ್ದಾಗ್ತದೆ. ಯಾಕಂದ್ರೆ ತನಗೂ ಅದು ಬೇಕಾಗ್ಯದ, ಅದ್ರ ಜೋಡಿ ಇನ್ನೊಬ್ಬಕ್ಕೆ ಅಗದಿ ಬೇಕಾದಂತಾಕಿಗೆ ತನ್ನಲ್ಲಿ ಅದು ತನಗೆ ಬೇಕಾಗಿದ್ರೂ ಕೂಡ ದಾನ ಮಾಡಿದ್ಲು ಅಂಥೇಳಿ ಇದು ನಡೆದಿತ್ತಲ್ಲ ಈ ವಿಷಯ. ಇದು ಏನಾಗಿತ್ತಂದ್ರೆ ಆಕೆಯನ್ನು ಸೋಮವತಿ ಅಮಾವಾಸ್ಯೆ ಇತ್ತು ಅವತ್ತಿನ ದಿವಸ ಮಾಡಿದ್ಲು. ಹಾಗಾಗಿ ಈ ಸೋಮವತಿ ಅಮಾವಾಸ್ಯೆ ಏನದ ಅವತ್ತಿನ ದಿವಸ ಈ ಋತವನ್ನು ಹೆಣ್ಮಕ್ಳು ಮಾಡಿ ಅರಳಿ ಮರಕ್ಕೆ ಪೂಜೆ ಮಾಡಿ ಪ್ರದಕ್ಷಿಣೆ ಹಾಕಿ ಮತ್ತು ಮಾಡಿ ದಾನ ಧರ್ಮಗಳನ್ನು ಮಾಡಿದ್ರೆ ಅದರದ ಪುಣ್ಯ ಲಭಿಸ್ತದ. ಜೊತೆಗೆ ಅದಲ್ದೇ ಗಂಡ ಹೆಂಡರ ನಡುವೆ ಏನಾದರೂ ಇರುಸು ಮುರುಸಿದ್ರೆ ಅಥವಾ ಅವರಲ್ಲಿ ಹೊಂದಾಣಿಕೆ ಸರಿ ಇದ್ದಿದ್ದಿಲ್ಲ ಅಂದ್ರೆ ಈ ಋತವನ್ನು ಮಾಡೋದ್ರಿಂದ ಅದು ಸರಿ ಹೋಗ್ತದೆ. ಅವರಿಬ್ಬರ ನಡುವೆ ಅಗ್ದಿ ಒಳ್ಳೆ ಇದು ಬಂದು ಒಬ್ರಿಗೊಬ್ಬರು ಚಲೋ ತಂಗೆ ಬದುಕ್ತಾರೆ ಅನ್ನುವಂಥದ್ದು ಕೂಡ ನಮ್ಮ ನಂಬಿಕೆ ಅದ. ಇದಂತೂ ಆತು. ಇದಲ್ದನ ಈ ಸೋಮವತಿ ಅಮಾವಾಸ್ಯೆ ದಿವಸ ಪವಿತ್ರ ಸ್ನಾನ ಮಾಡಿ ಆಮೇಲೆ ಅರಳಿ ಮರಕ್ಕೆ ಇದನ್ನು ಹಾಕಿ ಅದರ ಜೊತೆಗೆ ತಮ್ಮ ಪಾಪಗಳನ್ನು ಕಳ್ಕೋಲಿಕ್ಕೂ ಸಹಿತ ದಾನ ಧರ್ಮಗಳನ್ನು ಮಾಡಿ ತಮ್ಮ ಪಾಪವನ್ನು ಕಳ್ಕೋತಾರ ಅನ್ನುವಂಥ ನಂಬಿಕೆನೂ ಅದ. ಈ ಸೋಮವತಿ ವೃತ ಏನದ ಅಮಾವಾಸ್ಯೆ ದಿವಸ ಮಾಡ್ತಾರಲ್ಲ, ಇದಕ್ಕೆ ನಮ್ಮ ಧರ್ಮ ಗ್ರಂಥದಾಗ ಅಶ್ವತ್ ಪ್ರದಕ್ಷಿಣೆ ವೃತ ಅಂತನೂ ಕೂಡ ಹೇಳ್ತಾರೆ. ಅಂದ್ರೆ ಈ ಸೋಮವತಿ ಅಮಾವಾಸ್ಯೆ ದಿವಸ ಋತುಗಳಿಗೆ ಅನುಗುಣವಾಗಿ ಅಂದ್ರೆ ಚಳಿಗಾಲದಾಗ ಉಪಯೋಗ ಆಗುವಂಥ ವಸ್ತ್ರಗಳನ್ನು, ಬಿಸಿಲು ದನ ಇದ್ರೆ ಬಿಸಿಲಿಗೆ ಉಪಯೋಗ ಆಗುವಂಥ ವಸ್ತ್ರಗಳನ್ನ, ಮತ್ತು ಮಳೆಗಾಲ ಇದ್ರೆ ಮಳೆಗಾಲಕ್ಕೆ ಉಪಯೋಗ ಆಗುವಂಥ ವಸ್ತ್ರಗಳನ್ನು ದಾನ ಮಾಡಿದ್ರೆ ಅಂದ್ರೆ ಅಂಥ ವಸ್ತ್ರಗಳನ್ನು ಯಾರಿಗೆ ಅದರದ ಅವಶ್ಯಕತೆ ಅದ ಅಂಥವ್ರಿಗೆ ದಾನ ಮಾಡಿದ್ರೆ ನಿಮ್ಮಲ್ಲಿ ಒಂದು ವೇಳೆ ಪಿತೃದೋಷ ಇದ್ರೆ ಅದು ಹೋಗ್ತದ, ನಿವಾರಣೆ ಆಗ್ತದ ಅಂಥೇಳಿ ಗರುಡ ಪುರಾಣದಾಗ ಹೇಳ್ಯಾರ. ಮತ್ತು ಅದಲ್ದನ ಇನ್ನೊಂದಂದ್ರೆ ಇವತ್ತಿನ ದಿವಸ ಅಂದರೆ ಈ ಸೋಮವತಿ ಅಮಾವಾಸ್ಯೆ ದಿವಸ ಬೆಳ್ಳಿ ವಸ್ತುಗಳ ದಾನ ಮಾಡಿದ್ರೆ ನಮ್ಮ ಪೂರ್ವಜರಿಂದ ಏನಾದರೂ ನಮಗೆ ಶಾಪ ದಟ್ಟಿದ್ರೆ ಆ ಶಾಪದ ವಿಮೋಚನೆ ಕೂಡ ಆಗ್ತದ, ಆ ಪಾಪದ ವಿಮೋಚನೆ ಆಗ್ತದ ಅನ್ನುವಂಥ ನಂಬಿಕೆನೂ ಅದ. ಇಲ್ದನ ಇನ್ನೂ ಒಂದು ಹೇಳ್ಬೇಕಂದ್ರೆ ಈ ಸೋಮವತಿ ಅಮಾವಾಸ್ಯೆ ದಿವಸ ಪವಿತ್ರ ಸ್ನಾನ ಮಾಡಿ ಅರಳಿ ಮರಕ್ಕೆ ನಮಸ್ಕಾರ ಮಾಡಿ ಅದನ್ನು ಪ್ರದಕ್ಷಿಣೆ ಹಾಕಿ ಹಾಲು ಅಕ್ಕಿ ಅಂದ್ರೆ ಈ ಬಿಳಿಯ ವಸ್ತುಗಳು ಅಂದ್ರೆ ಚಂದ್ರನಿಗೆ ಸಂಬಂಧಪಟ್ಟಂಗೆ ಅಂಥ ವಸ್ತುಗಳು ಅಂದರೆ ಬಿಳಿ ವಸ್ತುಗಳು ಅಂದರೆ ಅಕ್ಕಿ, ಹತ್ತಿ, ಹಾಲು, ಮೊಸರು ಇಂಥವೆಲ್ಲನೂ ದಾನ ಮಾಡೋದ್ರಿಂದ ನಮ್ಮಲ್ಲಿ ಇರೋವಂಥ ಪಾಪಗಳು ನಾಶ ಆಗಿ ಸೋಮವತಿ ಅಮಾವಾಸ್ಯೆ ದಿವಸ ಮಕ್ಕಳಾಗದೇ ಇರುವಂಥ ದಂಪತಿಗಳಿಗೆ ಬಿಳಿ ವಸ್ತ್ರ ದಾನ ಮಾಡಿದರೆ ಆ ಸಂತಾನ ದೋಷ ಏನು ಅವ್ರಿಗೆ ಇರ್ತದ ಅದು ಕೂಡ ನಿವಾರಣೆ ಆಗ್ತದ ಅಂತ ಅನ್ನೋದನ್ನ ನಂಬಿಕೆನೂ ಅದ. ಈ ಸೋಮವತಿ ಅಮಾವಾಸ್ಯೆ ದಿವಸ ಕರಿ ಎಳ್ಳು ದಾನ ಮಾಡಿದ್ರೆ ನಿಮ್ಮ ಪೂರ್ವಜರಿಗೆ ಬಹಳ ಸಂತೋಷ ಆಗ್ತದಂತ ಅನ್ನೋದನ್ನು ಧರ್ಮ ಗ್ರಂಥ ಒಳಗೆ ಬರೆದಾರ. ಅಂದ್ರೆ ಈ ದಿವಸ ಯಾರಿಗೆ ಸಾಮರ್ಥ್ಯದನೋ ಅಂದ್ರೆ ಕುವತ್ತದನೋ ಅಂಥವ್ರು ಭೂಮಿ ದಾನ ಮಾಡಿದ್ರೆ ನಿಮ್ಮಲ್ಲಿ ಏನಾದರೂ ಪಿತೃದೋಷ ಇದ್ರೆ ಅದು ನಿವಾರಣೆ ಆಗ್ತದೆ. ಮತ್ತಲ್ದನ ಇವತ್ತಿನ ದಿವಸ ಪಿಂಡದಾನವನ್ನು ಮಾಡ್ತಾರೆ. ಯಾಕಂದ್ರೆ ಪಿತೃದೋಷದಿಂದ ಮುಕ್ತಿ ಪಡ್ಕೊಲಿಕ್ಕೆ ಅಂಥೇಳಿ. ಆಮೇಲೆ ಅಲ್ದನ ಇವತ್ತಿನ ದಿವಸ ಈ ಸೋಮವತಿ ಅಮಾವಾಸ್ಯೆ ದಿವಸ ಏನು ಮಾಡ್ತಾರಂದ್ರೆ ನಮ್ಮ
ಪೂರ್ವಜರ ಹೆಸರಿನಾಗ ಹಸುಗಳಿಗೆ, ಕಾಗೆಗಳಿಗೆ, ನಾಯಿಗಳಿಗೆ ಇಂಥವೆಲ್ಲದಕ್ಕೂ ಆಹಾರ ಕೊಡ್ತಾರೆ. ಅಂದ್ರೆ ನಮ್ಮ ಪೂರ್ವಜರಿಗೆ ತಲುಪಲಿ, ಅವರೂ ಸಂತೃಪ್ತಿ ಹೊಂದಲಿ ಅನ್ನೋದನ್ನು ಇದರ ಉದ್ದೇಶ. ಅಂದ್ರೆ ಯಾವ್ಯಾವ ಥರದ ದಾನಗಳನ್ನು, ಧರ್ಮಗಳನ್ನು, ಪೂಜೆಯನ್ನು, ಋತವನ್ನು ಯಾವ್ಯಾವ ರೀತಿ ಯಾರ್ಯಾರಿಗೆ ಹೆಂಗೆ ಮಾಡಿದ್ರೆ ಇದ್ರದ್ದು ಫಲ ಬರ್ತದೆ, ಯಾವ್ಯಾವ ರೀತಿ ಫಲ ಬರ್ತದೆ ಅನ್ನೋದನ್ನೆಲ್ಲ ಸಂಕ್ಷಿಪ್ತ ರೂಪದಲ್ಲಿ ನಾನು ನಿಮಗೆ ಹೇಳೀನಿ. ಇನ್ನು ಈ ನಾಳೆ ಅಧಿಕ ಮಾಸದ ಕೊನೆಯ ದಿವಸ ಬರುವಂಥ ಸೋಮವತಿ ಅಮಾವಾಸ್ಯೆ ಏನದ 25/6/2026 ಅವತ್ತಿನ ದಿವಸ ನಿಮಗೆ ಸಾಧ್ಯ ಇರೋ ಅಷ್ಟು ನೀವು ಪೂಜೆ ಮಾಡಿರಿ, ದಾನ ಮಾಡಿರಿ, ಧರ್ಮ ಮಾಡಿರಿ, ಪಶು ಪಕ್ಷಿಗಳಿಗೆ ಆಹಾರ ಇಡ್ರಿ. ನಿಮ್ಮ ಕೈಲಿ ಎಷ್ಟು ಸಾಧ್ಯದ, ನಿಮಗೇನು ಕೂವತ್ತದ, ಯಾರಾದರೂ ಅದನ್ನು ಅಂದ್ರೆ ಪರಿಸ್ಥಿತಿ ಅವರಿಗೆ ಅದನ್ನು ಕೊಟ್ಟರೆ ಅದ್ರ ಉಪಯೋಗ ಆಗುವಂಥ ವ್ಯಕ್ತಿಗಳಿಗೆ ಅದರ ದಾನ ಕೊಟ್ಟು, ನೀವು ಎಲ್ಲರೂ ಈ ಅಧಿಕ ಮಾಸ ಕೊನೆಯ ದಿನ ಬರುವಂಥ ಏನು ಸೋಮವತಿ ಅಮಾವಾಸ್ಯೆ ಅದ ಅದರ ದಾನದ ಮತ್ತು ಋತದ ಎಲ್ಲದ ಪುಣ್ಯವನ್ನು ನೀವು ಎಲ್ಲರೂ ಪಡ್ಕೊರಿ. ಕೇಳಿದ್ರಲ್ಲ ಕಥೆ. ಮತ್ತು ಒಂದು ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟು ಬರೀರಿ. ಅದನ್ನು ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡ್ರಿ. ವಂದನೆಗಳು.